ನಮಸ್ತೆ ವಿದ್ಯಾರ್ಥಿಗಳೇ. ಸೊ ನೀವು MR MOOC ಟೆಸ್ಟ್ 3 ಅಂದ್ರೆ D3 ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕ್ಸ್, ಸೈನ್ಸ್, GK ಪ್ರತಿಯೊಂದು ನೋಡೋಣ. ಸೊ ನಿಮ್ಗೆ ಫ್ರೀ ಆಗಿ PDF ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗ್ರಿ. ಮ್ಯಾಥಮೆಟಿಕ್ಸ್ ಏನಿದೆ ನೋಡ್ರಿ, ಅದನ್ನ ಚಾಪ್ಟರ್ ವೈಸ್ ನಾನು ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ಹಾಗೆ ಸೈನ್ಸ್ ಲಾಸ್ಟ್ ಅಲ್ಲಿ ಸೈನ್ಸ್ ಮತ್ತು GK ಕ್ವಶನ್ಸ್ ಇಂಪಾರ್ಟೆಂಟ್ ರಿವಿಷನ್ ಮಾಡೋಣ. ಸೊ ಇವು ರಿವಿಷನ್ ಕ್ವಶನ್ ಪೇಪರ್ ಆಗಿರುತ್ತೆ. ಯಾರು ನಮ್ಮ ಯುವದಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ PDF ಖಂಡಿತ ಸಿಗುತ್ತೆ. ಒಂದು ವೇಳೆ ನಾನು ಇದು ವಿಡಿಯೋ ಆದ ನಂತರ PDF ಅಪ್ಲೋಡ್ ಮಾಡಿರ್ತೀನಿ, ನೀವು ಜಾಯ್ನ್ ಆದಾಗ PDF ನಿಮಗೆ ಸಿಗಲಿಲ್ಲ ಅಂತಂದ್ರೆ ಡೈರೆಕ್ಟ್ ನನಗೆ ಅದರಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ PDF ನ ಕಳಿಸ್ಕೊಡ್ತೀನಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ನೇವಿ MR ಮ್ಯಾಥ್ಸ್ ಟಾಪಿಕ್ ಚಾಪ್ಟರ್ಸ್ ನೋಡೋಣ. ಮೊದಲನೇ ಚಾಪ್ಟರ್ ಬಂದು ಸಿಂಪ್ಲಿಫಿಕೇಶನ್, ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರಪೋಸಿಷನ್, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಆವರೇಜ್, ಟೈಮ್ ಅಂಡ್ ವರ್ಕ್, ಆಮೇಲೆ ಸ್ಪೀಡ್, ಡಿಸ್ಟೆನ್ಸ್, ಮೆನ್ಸುರೇಷನ್, ಆಲ್ಜಿಬ್ರಾ. ಸೊ ಈ ಒಂದು ಚಾಪ್ಟರ್ಸ್ ಏನಿದೆ ನೋಡ್ರಿ, ಇವು ಮ್ಯಾಥಮೆಟಿಕ್ಸ್ ನೇವಿ MR ಅಲ್ಲಿ ತುಂಬಾ ಮುಖ್ಯವಾದ ಚಾಪ್ಟರ್ಸ್ ಗಳಾಗಿವೆ. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಇದರಲ್ಲಿ ಮೊದಲೇ ನಮಗೆ ಚಾಪ್ಟರ್ ಅಲ್ಲಿ ಬರೋ ಕ್ವಶನ್ ಸಿಂಪ್ಲಿಫಿಕೇಶನ್. ನಿನ್ನೆ ಲೈವ್ ಕ್ಲಾಸ್ ಕೂಡ ಇತ್ತು. ಲೈವ್ ಕ್ಲಾಸ್ ಅಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ನೋಡ್ಕೊಂಡ್ಬಿಡ್ರಿ. ಇದು MOOC ಟೆಸ್ಟ್ 3 ಕ್ಲಾಸ್. ಓಕೆ, 1, 2 ಎಲ್ಲ ಆಗಿದೆ. ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡ್ರಿ. ಸೊ ನೋಡ್ರಿ ಯಾವ ರೀತಿ ಕೇಳ್ತಾನೆ. 45 ಪ್ಲಸ್ 15 ಡಿವೈಡೆಡ್ ಬೈ 3 ಇಂಟು 2. ಸೊ ಈ ರೀತಿ ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕು. ಆಪ್ಷನ್ ನೋಡ್ರಿ, A 50, B 55, C 60, D 65. ಯಾವ ರೀತಿ ಮಾಡೋದು ಇದನ್ನ ನೋಡೋದಾದ್ರೆ ನೋಡ್ರಿ, ಮೊದಲು ಬೋಡಾಮಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ 5 ಮಾಡಬೇಕು, ಆಮೇಲೆ ಗುಣಾಕಾರ ಮಾಡಬೇಕು, ಆಮೇಲೆ ಪ್ಲಸ್, ಮೈನಸ್ ಇಲ್ಲ ಹಾಗಾಗಿ ಪ್ಲಸ್. ಇಲ್ಲೇ ನೋಡ್ರಿ, ಇಲ್ಲಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಸೊ 15 ಡಿವೈಡೆಡ್ ಬೈ 3 ಇದೆ. 3 1 3 5 15. ಸೊ ಇಲ್ಲಿ 5 ಬಂತು. ಏನಾಯ್ತು, ನೆಕ್ಸ್ಟ್ ಸ್ಟೆಪ್ 2 ಆಯ್ತು, ಇಲ್ಲಿ ಪ್ಲಸ್ 45 ಆಯ್ತು. ಈಗ ಸೆಕೆಂಡ್ ಸ್ಟೆಪ್ ಈ ರೀತಿ ಬರ್ಕೊಳ್ಬೇಕು. ಆಮೇಲೆ ಇದನ್ನ ಮಾಡಬೇಕು, 5 2 10 ಆಯ್ತು. ಸೊ ಇಲ್ಲಿ 45 ಇಲ್ಲಿ ಬರುತ್ತೆ. 45 ಪ್ಲಸ್ 10 ಅಂದ್ರೆ 55. ಆನ್ಸರ್ B 55. ಈ ರೀತಿ ನೀವು ಮಾಡಬೇಕು. ಸೊ ನೋಡ್ರಿ, ಆನ್ಸರ್ ಕೂಡ 55 ಇದೆ. ಈ ರೀತಿ ಮಾಡಬೇಕು. ಸೆಕೆಂಡ್ ಒನ್ ನಿಮಗೆ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಸೊ ಪರ್ಸೆಂಟೇಜ್ ಅಲ್ಲಿ ಅದರಲ್ಲಿ ಕ್ವಶನ್ ನೋಡ್ರಿ, ಆ ನಂಬರ್ ಇನ್ಕ್ರೀಸ್ ಫ್ರಮ್ 400 to 500, ಫೈಂಡ್ ಪರ್ಸೆಂಟೇಜ್ ಇನ್ಕ್ರೀಸ್. ಆ ನಂಬರ್ ಇನ್ಕ್ರೀಸ್ 400 to 500 ಆಗುತ್ತೆ. ಸೊ ಪರ್ಸೆಂಟೇಜ್ ಕಂಡಿರ ಅಂತ ಕೇಳ್ತಾರೆ. ಆಪ್ಷನ್ A 20%, ಆಪ್ಷನ್ B 25%, ಆಪ್ಷನ್ C 30%, ಆಪ್ಷನ್ D 40%. ಸೊ ಇದರಲ್ಲಿ ನಾನು ನಿಮಗೆ ಒಂದು ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ, ಅದನ್ನ ನೀವು ಮಾಡಿ ನನಗೆ ಕಾಮೆಂಟ್ ಮಾಡಬೇಕು. ಓಕೆ, ಪರ್ಸೆಂಟೇಜ್ ಇನ್ಕ್ರೀಸ್ ಇದನ್ನ ಫಾರ್ಮುಲಾ ಮಾಡಬೇಕು. ಹೇಗಂತಂದ್ರೆ, ಸೊ ನೋಡ್ರಿ, ಪರ್ಸೆಂಟೇಜ್ ಇನ್ಕ್ರೀಸ್ ಅಂದ್ರೆ 500 ಮೈನಸ್ 400 ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಡಿವೈಡೆಡ್ ಬೈ 400 ಅಂದ್ರೆ, ಆಮೇಲೆ ಪರ್ಸೆಂಟೇಜ್ ಇದು 100 ಅನ್ನೋದು ಪರ್ಸೆಂಟೇಜ್ ಆಗಿರುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಕಡ್ತಾ ಹೊಡಿಬೇಕು. ಹೀಗಾದ್ರೂ ಕಡ್ತಾ ಹೊಡ್ರಿ, ಇಲ್ಲ ಸೊ ಅಷ್ಟೇ. ಇಲ್ಲಿ ಡೈರೆಕ್ಟ್ ಕಡ್ತಾ ಹೊಡಕ್ಕೆ ಇದು ಬರುತ್ತೆ. ಇಲ್ಲ ಅಂದ್ರೆ 500 400 ತೆಗೆದ್ರೆ 100 ಬರುತ್ತೆ. ಸೊ 100 ಹಚ್ಕೊಳ್ಬೇಕು ಈ ರೀತಿ. ಆಮೇಲೆ ಈ ಕೆಳಗಿನ 400, ಆಮೇಲೆ 8 100 ಹಚ್ಕೊಂಡು ಇಲ್ಲಿ ಕೂಡ ಕಡ್ತಾ ಹೊಡಿಬಹುದು. ಸೊ 2 0 2 0 4 ಉಳಿತು. ಆಮೇಲೆ ಇಲ್ಲಿ 8 100 ಇದೆ. ಆಮೇಲೆ ಇಲ್ಲಿ U0 ತೆಗೆದ್ರೆ U0 ತೆಗೆದ್ರೆ ಈ ರೀತಿ ಮಾಡ್ಬೋದು. ಇಲ್ಲಿ 25%. ಲೆಕ್ಕ ಮಾಡಿದ್ರೆ 25% ಬರುತ್ತೆ. ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ನೋಡೋಣ. ಮೂರನೇ ಪ್ರಶ್ನೆ, ಕಾಸ್ಟ್ ಪ್ರೈಸ್ 8,000, ಸೆಲ್ಲಿಂಗ್ ಪ್ರೈಸ್ 1,000, ಫೈಂಡ್ ಪ್ರಾಫಿಟ್. ಅಂದ್ರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಲಾಭ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಲಾಭ ಆಯಿತು ಅಂದ್ರೆ 800 ರೂಪಾಯಿ ತೊಗೊಂಡಿದ್ದಾನೆ, 1000 ರೂಪಾಯಿ ಕೊಟ್ಟಿದ್ದಾನೆ. ಲಾಭ ಎಷ್ಟಾಯ್ತು? 20%, 25%, 30%, 35%. ಸೊ ಪ್ರಾಫಿಟ್ ಕಂಡುಹಿಡಿಯೋ ಸೂತ್ರ ನೋಡ್ರಿ ಯಾವ ರೀತಿ ಅಂದ್ರೆ, 1000 ಕೊಟ್ಟಿದ್ದಾನೆ. ಸೊ 800 ಹಚ್ಕೊಳ್ಬೇಕು. ಕೆಳಗಡೆ 800 ಅನ್ನೋದೇನು ಕಾಸ್ಟ್ ಪ್ರೈಸ್. ಇನ್ನು 2 ಸಲ ಹಚ್ಕೊಳ್ಬೇಕು ಕಾಸ್ಟ್ ಪ್ರೈಸ್. ಹಚ್ಕೊಂಡು ಸೊ ಇಂಟು 100 ಹಚ್ಕೊಂಡು ನೀವು ಲೆಕ್ಕ ಮಾಡಬೇಕು. ಯಾವ ರೀತಿ ಅಂದ್ರೆ ನೋಡ್ರಿ, ಇಲ್ಲಿ ಬರುತ್ತೆ. ಸೊ 800 ಒಂದ್ಲೆ, 800 ಒಂದ್ಲೆ, ಉಳಿಯೋದು 1,000. ಓಕೆ, ಹೀಗೆ ಬರುತ್ತೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ಮಾಡ್ಬೋದು. 1000ರಲ್ಲಿ 800 ಕಳೆದ್ರೆ 200 ಬಂತು. ಆಮೇಲೆ ಈ 800ಕ್ಕೆ 800 ಕೆಳಗಡೆ ಬಂತು. ಇಲ್ಲಿ ಇಂಟು 100 ಬಂತು. ಇಲ್ಲಿ ನೀವು ಯಾವ ರೀತಿ ಮಾಡೋದು ಅಂತಂದ್ರೆ, ಸೊ ಡೈರೆಕ್ಟಾಗಿ ಮಾಡ್ಬೋದು. ಅಂದ್ರೆ
200 ಒಂದ್ಲೆ 200 ನಾಲ್ಕಲೆ, ಆಮೇಲೆ 4 ಒಂದ್ಲೆ ಎಷ್ಟು 4 2ಲೆ 8, ಇಲ್ಲಿ 2 ಬಂತು 4 5ಲೆ 20 25%. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ನೀವು ಬಿಡಿಸ್ಬೇಕು. ಇನ್ನು 4ನೇ ಪ್ರಶ್ನೆ ನೋಡ್ರಿ, ರೇಷಿಯೋ ಆಗುತ್ತೆ. ಇಫ್ x ಡಾಟ್ y ಈಕ್ವಲ್ ಟು 2 and 5 and y dot z equal to 10.7, then x ಅಂದ್ರೆ ರೇಷಿಯೋ ಈ ರೀತಿ ಕೊಟ್ಟಿರ್ತಾರೆ. z ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಸೊ ನೋಡ್ರಿ 2 7 4 7 5 7 6 7. ಯಾವ ರೀತಿ ಮಾಡೋದು ಅಂದ್ರೆ x ಡಾಟ್ y ಅಂತಂದ್ರೆ 4 10 ಆಗುತ್ತೆ. y ಈಕ್ವಲ್ ಟು z ಅಂದ್ರೆ 10 7 ಆಗುತ್ತೆ. ಸೊ ಅವನೇ ಕೊಟ್ಟಿದ್ದಾನೆ, ಅದನ್ನ ಹಚ್ಕೊಳ್ಬೇಕು. ದೇರ್ ಫೋರ್ b ಈಕ್ವಲ್ ಟು 4/7 ಅಂದ್ರೆ ಏನು ಕಂಡುಹಿಡಿಬೇಕು, ಎಕ್ಸ್ ಜೆಡ್ ಕಂಡುಹಿಡಿಬೇಕಿತ್ತು. ಎಕ್ಸ್ ಜೆಡ್ 4/7. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇಷ್ಟೇ ಇರುತ್ತೆ. ಆವರೇಜ್, ಫೈಂಡ್ ದಿ ಆವರೇಜ್ ಕಂಡುಹಿಡಿಬೇಕು. ಸೊ ಇದೊಂದು ಕಂಪಲ್ಸರಿ ಕ್ವಶನ್ ಇರುತ್ತೆ. 10 20 30 40 50ರ ಒಂದು ಆವರೇಜ್ ಕಂಡುಹಿಡಿ ಅಂತ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ಬೇಕಂತ ಅಂದ್ರೆ ನೋಡ್ರಿ, ಇದು ಏನಿದೆ ಇವನಷ್ಟು ಕೂಡಿಸ್ಬೇಕು. ಪ್ಲಸ್ 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 ಮಾಡ್ರಿ. ಇಲ್ಲಿ ಈ ಕಡೆ ಹಚ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ನೋಡ್ರಿ 10 + 20 ಎಷ್ಟಾಯ್ತು, 30 30 30 60 60 40 100 150 150 ಆಯಿತು. ಎಷ್ಟು ಸಂಖ್ಯೆಗಳಿವೆ, 1 2 3 4 5. ಇವನ್ನ 5 ಹಚ್ಕೊಳ್ಬೇಕು. ಈಗ ಕಟ್ತಾ ಬಿಡ್ರೆ 5 ಒಂದ್ಲೆ 5 ಮೂರ್ಲೆ 15, ಇದೊಂದು 0. ಆನ್ಸರ್ ಇಸ್ 30. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ನೀವು ಕಂಡುಹಿಡಿಬೇಕು. ಸೊ ನೋಡ್ರಿ, ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಾಸ್ ಯಾವ ರೀತಿ ಇದೆ ಕಾಮೆಂಟ್ ಮಾಡ್ರಿ. ಚೆನ್ನಾಗಿದೆ ಇಲ್ವಾ, ಸೊ ಪ್ರತಿಯೊಂದು ಕಾಮೆಂಟ್ ಮಾಡ್ರಿ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನೋಡ್ರಿ, ಫೈಂಡ್ SI ಆನ್ 5000 at 4% ಫಾರ್ 2 years. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ 5000 ಆಗುತ್ತೆ, 4% 2 ವರ್ಷಕ್ಕೆ ಆಗುತ್ತೆ. ಫೈಂಡ್ SI ಅಂತ ಕಂಡುಹಿಡಿರಿ ಅಂತ ಕೇಳಿದಾರೆ. ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು ಅಂತ ಕೇಳಿದಾರೆ. ಸೊ 5000ಕ್ಕೆ 4% ಬಡ್ಡಿ 2 ವರ್ಷಕ್ಕೆ ಎಷ್ಟಾಯ್ತು. ಓಕೆ, SI ಈಕ್ವಲ್ ಟು PRT ಡಿವೈಡೆಡ್ ಬೈ 100. ಸೊ ನೋಡ್ರಿ, ಆಪ್ಷನ್ ಎ 300 350 400 450. SI ಈಕ್ವಲ್ ಟು 5000 ಇಂಟು 4 ಇಂಟು 2 ಡಿವೈಡೆಡ್ ಬೈ 100 ಅನ್ನೋದು ಸೂತ್ರ. ಓಕೆ, ಈ 4 2 ಅನ್ನೋದು ಏನಂತಂದ್ರೆ 4%, ಆಮೇಲೆ 2 ಅನ್ನೋದು 2 ಇಯರ್ ಆಗುತ್ತೆ. ಎಷ್ಟು ಹಸು ಒಂದು 2 ಸೊನ್ನೆಗೆ 2 ಸೊನ್ನೆ ತೆಗಿರಿ. ಆಮೇಲೆ 50 ಇಂಟು 4 ಎಷ್ಟಾಯ್ತು, 200 ಆಯ್ತು. 200 ಇಂಟು 2 400. ಆನ್ಸರ್ ಇಸ್ ಆಪ್ಷನ್ ಸಿ. ಈ ರೀತಿ ಕಂಡುಹಿಡಿಬೇಕು. ಓಕೆ, ಹಾಗೆ ಟೈಮ್ ಅಂಡ್ ವರ್ಕ್ ಕೂಡ ಇದೆ ಈ ಒಂದು ಚಾಪ್ಟರ್ ಮೇಲೆ. ಅ ಮ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 8 days, 1 day ವರ್ಕ್ ಎಷ್ಟಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಆಪ್ಷನ್ ಎ 1/4, 1/4, ಆಪ್ಷನ್ ಬಿ 1/6, ಆಪ್ಷನ್ ಸಿ 1/8, ಆಪ್ಷನ್ ಡಿ 1/10. ಈ ರೀತಿ ಇರುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರೆ ಸೊಲ್ಯೂಷನ್ ನೋಡ್ರಿ. 1 day ವರ್ಕ್ ಈಕ್ವಲ್ ಟು 1 day ವರ್ಕ್ ಈಕ್ವಲ್ ಟು 1/8. ಓಕೆ, 1/8 ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಷ್ಟೇ ಸಿಂಪಲ್ ಆನ್ಸರ್. ಸ್ಪೀಡ್ ಡಿಸ್ಟೆನ್ಸ್ ಇದೆ. ಕಾರ್ ಟ್ರಾವೆಲ್ 180 ಕಿಲೋಮೀಟರ್ ಇನ್ 3 hours. ಫೈಂಡ್ ಸ್ಪೀಡ್, ಒಂದು ಕಾರ್ 180 ಕಿಲೋಮೀಟರ್ ಇನ್ 3 hour ಆಗುತ್ತೆ. ಸೊ ಫೈಂಡ್ ಸ್ಪೀಡ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸೂತ್ರ ಆಗುತ್ತೆ. ಸೊ ಆಪ್ಷನ್ಸ್ ನೋಡಿ, 40 ಕಿಲೋಮೀಟರ್ 50 60 70. ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಸೊ 180 ಡಿವೈಡೆಡ್ ಬೈ 3 ಮಾಡಿಬಿಟ್ರೆ ಮುಗೀತು, 60 km/h. ಇನ್ನು ಈ ಒಂದು 9ನೇ ಪ್ರಶ್ನೆ, HCF 18 ಮತ್ತು 24ರ HCF ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಇದನ್ನ ನಿನ್ನೆ ಲೈವ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದರಲ್ಲಿ 2 ಮೆಥಡ್ ಕೂಡ ಇದೆ. ಸೊ ಮೊದಲನೇ ಮೆಥಡು 18 ಮತ್ತು 24 ಬರ್ಕೊಳ್ಬೇಕು ಒಂದ್ ಕಡೆ. ಸೊ ಇಲ್ಲಿ ಒಂದು ಲೈನ್ ತಗೋರಿ, 18 24 ಯಾವ ಮಗ್ಗಿಲಿದೆ. ಸೊ 9ರ ಮಗ್ಗಿಲಿ 18 ಇದೆ. ಹೀಗೆ 18 ಮತ್ತು 24 ಇವೆರಡು ಒಂದೇ ಮಗ್ಗಿಲಿ ಇರಬೇಕು. ಆ ರೀತಿ ನಂಬರ್ ನೋಡೋದಾದ್ರೆ 2ರಲ್ಲಿದೆ, 3ರಲ್ಲಿದೆ. ಸೊ ಫೈನಲ್ ಆಗಿ 4ರಲ್ಲಿ ಕೂಡ ಇದೆ. ಸೊ 4ರಲ್ಲಿದೆ, 4ರಲ್ಲಿ 6 ಮಗ್ಗಿಲಿದೆ. ಸೊ 6 ಮಗ್ಗಿಲಿ ಹಚ್ಕೊಳ್ಬೇಕು. 6 3ಲೆ 18, 6 4ಲೆ 24. ಓಕೆ, ಇಲ್ಲಿ ಇವೆರಡು ನೋಡೋದಾದ್ರೆ ಇವೆರಡು ಒಂದೇ ಮಗ್ಗಿಲಿಲ್ಲ. ಹಾಗಾಗಿ ನಿಮ್ಮ HCF ನೋಡ್ರಿ, LCM ಮತ್ತು HCF ಎರಡು ಹೇಳ್ತಿದ್ದೀನಿ. ಸೊ 18 ಮತ್ತು 24ರ HCF ಆ್ಯಂಡ್ LCM ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸೊ ಈಗ ಮೊದಲನೇದಾಗಿ HCF ನೋಡ್ರಿ. HCF ಅಂದ್ರೆ 6 ಇಂಟು 3 ಮಾಡ್ರಿ, 3 ಇಂಟು 4 ಮಾಡ್ರಿ. ಅಂದ್ರೆ 6 3ಲೆ 18, 18 4ಲೆ ಎಷ್ಟಾಗುತ್ತೆ ನೋಡ್ರಿ. 6 3ಲೆ 18, 18 4ಲೆ 72. 72 ಏನು ಅನ್ನೋದು ಇದು LCM. ಓಕೆ, ನೀವು ಈಗ LCM ಕಂಡು ಹಿಡಿದ್ರಿ. ಇಲ್ಲಿಂದ
6 ರಿಂದ 3, 3 ರಿಂದ 4 ಇದೊಂದು LCM. ಇನ್ನು HCF ಯಾವ ರೀತಿ ಕಂಡು ಹಿಡಿಯೋದು ಅಂತ ನೋಡೋದಾದ್ರೆ 1 ಸೆಕೆಂಡ್. ಸೊ ಓಕೆ, ಈ ರೀತಿ ಲೆಕ್ಕ ಬಂದಿದೆ. LCM HCF ಎರಡು ಕಂಡುಹಿಡಿಯೋಕ್ಕೆ ಒಂದೇ ಉತ್ತರ. ಸೊ ಒಂದೇ ತರ ಮಾಡಬೇಕು. ಹಾಗೆ LCM ಕಂಡುಹಿಡಿದ್ರೆ ಬಂತು. HCF ಅವನು ಕೇಳಿರೋದು HCF ಕೇಳಿದಾನೆ. HCF ಯಾವ ರೀತಿ ಅಂದ್ರೆ ಇವೆರಡು ಒಂದೇ ಮಗ್ಗಿಲು ಹೋಗುದಿಲ್ಲ. ಹಾಗಾಗಿ ಇಲ್ಲಿ ಏನ್ ಸಂಖ್ಯೆ ಇರುತ್ತಲ್ಲ ಅದೇ HCF ಆಗುತ್ತೆ. ಸೊ ಈಗ 6 ಇದೆ, 6 is HCF ಆಗುತ್ತೆ. 18 ಮತ್ತು 24 HCF 6 ಆಗುತ್ತೆ. ಹಾಗೆ ಇಲ್ಲಿ ಏನಾದ್ರೂ ಇದು ಅಕಸ್ಮಾತ್ ಇಲ್ಲಿ 4 ಇತ್ತು ಅಂತ ತಿಳ್ಕೊಳ್ರಿ, ಅವಾಗ ಇಲ್ಲಿ 4 ಬರುತ್ತೆ. 4 ಒಂದ್ಲೆ ಬರುತ್ತೆ. ಸೊ ಅವಾಗ ಇವೆರಡು ಎಂಟು ಮಾಡಿದ್ರೆ ಅವಾಗ HCF ಬರುತ್ತೆ. ಸೊ ಈ ರೀತಿ ಆಪ್ಷನ್ 6 is the ರೈಟ್ ಆನ್ಸರ್. ಹಾಗೂ ಬಿಡಿಸ್ಬೋದು ನೋಡ್ರಿ, ಆಪ್ಷನ್ 6 is the ರೈಟ್ ಆನ್ಸರ್. ಸೊ ಅದೇ ರೀತಿ ಬಿಡಿಸ್ಬೋದು, ಇಲ್ಲ ಕಾಮೆಂಟ್ ಫ್ಯಾಕ್ಟರ್ಸ್ ಮೇಲೇನು ನೀವು ಈ ರೀತಿ ಬಿಡಿಸ್ಬೋದು. ಸೊ ನಿಮಗೆ ಒಂದು ವರ್ಕ್ ಕೊಡ್ತಿದ್ದೀನಿ. ಇದೊಂದು ಉತ್ತರ 10ನೇ ಕ್ವಶನ್ನು. ಕಾಮೆಂಟ್ ಮಾಡ್ಬೇಕು ನೀವು. ಏನಂತಂದ್ರೆ 32 ಮತ್ತು 52ರ HCF ಮತ್ತು LCM ಎಷ್ಟು ಬರುತ್ತೆ ಇವೆರಡು ನನಗೆ ಕಾಮೆಂಟ್ ಮಾಡ್ರಿ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ 10 ಕ್ವಶನ್ಸ್ ಆಯಿತು. ಇನ್ನು ನೀವು MR 2026 ಅಲ್ಲಿ GK ಆ್ಯಂಡ್ ಸೈನ್ಸ್ ಕ್ವಶನ್ ನೋಡ್ಕೊಂಬರೋಣ. GK ಇಲ್ಲಿ ನೋಡ್ರಿ, ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಸೊ ಗರುಡ, ನವಿಲು, ಕೋಗಿಲೆ, ಗಿಡುಗ. ಆಪ್ಷನ್ ಎ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಮಾವು. ತುಂಬಾ ಈಸಿ ಪ್ರಶ್ನೆ. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್. ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಇಂದಿರಾ ಗಾಂಧಿ. ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಜನವರಿ 26, 1950ರಂದು. ಭಾರತದ ರಾಷ್ಟ್ರಧ್ವಜವನ್ನು ಯಾರು ವಿನ್ಯಾಸಗೊಳಿಸಿದರು? ವಿಗ್ಗಳ್ಳಿ ವೆಂಕಯ್ಯ, ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಠಾಗೂರ್, ಸರೋಜಿನಿ ನಾಯ್ಡು. ಸೊ ವಿಗ್ಗಳ್ಳಿ ವೆಂಕಯ್ಯ ಆಪ್ಷನ್ ಈಸ್ ರೈಟ್ ಆನ್ಸರ್. ಭಾರತದ ಅತ್ಯಂತ ಎತ್ತರದ ಪರ್ವತ ಯಾವುದು? ಖಡ್ಗಂಗಾ, ನಂದಾದೇವಿ, ಗೋಧನಾಮ್ಸ್, ಎವರೆಸ್ಟ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಎವರೆಸ್ಟ್ ಈಸ್ ರೈಟ್ ಆನ್ಸರ್. ಭಾರತದ ಅತ್ಯಂತ ಉದ್ದನೆಯ ನದಿ ಯಾವುದು? ಗಂಗಾ ನದಿ, ಬ್ರಹ್ಮಪುತ್ರ, ಯಮುನಾ, ಗೋದಾವರಿ. ಆಪ್ಷನ್ ಎ ಗಂಗಾ. ಭಾರತದ ಗ್ರೀಕ್ ರೆವಲ್ಯೂಷನ್ ಜನಕ ಎಂದು ಯಾರನ್ನು ಕರೆಯುತ್ತಾರೆ? MS ಸ್ವಾಮಿನಾಥನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 10ನೇ ಪ್ರಶ್ನೆ ನೋಡ್ರಿ, ಭಾರತದ ಅಂತರಿಕ್ಷ ಸಂಸ್ಥೆ ಹೆಸರೇನು? ISRO. ಸೊ ISRO ಇಸ್ ದ ರೈಟ್ ಆನ್ಸರ್. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಆಪ್ಷನ್ ಎ. ನೋಡ್ರಿ ಏನಾಗುತ್ತೆ ಅಂದ್ರೆ ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಹೃದಯ, ಚರ್ಮ, ಯಕೃತ್, ಮೆದುಳು. ಓಕೆ, ಇವೆರಡು ಕ್ವಶನ್ ನೀವು ಕಾಮೆಂಟ್ ಮಾಡಿ ಹೇಳ್ಬೇಕು. ಓಕೆ, 1 ಸೆಕೆಂಡ್. ಹಾಗೆ ನೀವು MR ಕ್ಲಾಸಸ್ ಯಾರಿಗೆ ಅರ್ಥ ಆಯಿತು ಅವ್ರು ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಆಮೇಲೆ. ಸೊ ಏನಂತಂದ್ರೆ ನಿಮಗೆ ಸಿಂಪ್ಲಿಫಿಕೇಶನ್, ಪರ್ಸೆಂಟೇಜ್, ರೇಷಿಯೋ ಅಂಡ್ ಪ್ರಪೋಸಿಷನ್, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್. ಸೊ ಇಷ್ಟೊಂದು ಚಾಪ್ಟರ್ ಮೇಲೆ ಕ್ವಶನ್ಸ್ ಹೀಗಾಗಿದೆ. ಆಮೇಲೆ ಎವರೇಜ್, ಟೈಮ್ ಅಂಡ್ ವರ್ಕ್, ಸ್ಪೀಡ್, ಡಿಸ್ಟೆನ್ಸ್, ಮೆನ್ಸುರೇಷನ್, ಆಲ್ಜಿಬ್ರಾ, ಸಿಂಪಲ್ ಇಂಟ್ರೆಸ್ಟ್. ಸೊ ಈ ಒಂದು 6 ಚಾಪ್ಟರ್ಸ್ ಏನಿದೆ ಸೊ
ಇದ್ರ ಮುಂದಿನ ವಿಡಿಯೋ ಅಂದರೆ ಈವ್ನಿಂಗ್ ಸಂಜೆ 7 ಗಂಟೆಗೆ ಕರೆಕ್ಟಾಗಿ ಶಾರ್ಪಾಗಿ ಬರುತ್ತೆ. ಇದರ ಮುಂದಿನ ಅಂದರೆ ಮಾಕ್ ಟೆಸ್ಟ್ 4 ವಿಡಿಯೋ. ಓಕೆ, ಇವಾಗ ಈ ಒಂದು PDF ನಿಮಗೆ ಗ್ರೂಪಲ್ಲಿ ಸಿಗುತ್ತೆ. ಹಾಗೆ ಸಂಜೆ ಕೂಡ ಅವೈಲೇಬಲ್ ಆಗುತ್ತೆ. ಇದರಲ್ಲಿ GK, ಸೈನ್ಸ್, ಮ್ಯಾಥಮೆಟಿಕ್ಸ್ ಪೂರ್ತಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಲವ್ ಯು ಆಲ್.